ಆತ್ಮೀಯರೇ ನಮಸ್ಕಾರ. ನಾನು ಸಿದ್ದಣ್ಣ ದಳವಾಯಿ. ಹಿಂದೊಮ್ಮೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ಜಗತ್ತಿನಲ್ಲಿ ಸೋಲಿಸಲಾಗದ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಯುವಶಕ್ತಿ ಅಂತ. 2300 ವರ್ಷಗಳ ಹಿಂದೆ ಚಾಣಕ್ಯ ಹೇಳಿದ ಈ ಮಾತು 2000 ವರ್ಷಗಳ ನಂತರವೂ ಕೂಡ ಪ್ರಸ್ತುತವಾಗಿದೆ. ಇತ್ತೀಚೆಗೆ ಭ್ರಷ್ಟಾಚಾರ ಮತ್ತು ನೆಪೋಟಿಸಂನ ವಿರುದ್ಧ ನೇಪಾಳದಲ್ಲಿ ನಡೆದ ಜಡ್ ಜನರೇಷನ್ ದಂಗೆ ಅಲ್ಲಿನ ಸರ್ಕಾರವನ್ನೇ ಬುಡಮೇಲು ಮಾಡುವ ಮಟ್ಟಕ್ಕೆ ಪ್ರಭಾವಶಾಲಿಯಾಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ರಾಜ್ಯದ ಸ್ಥಾನಮಾನಕ್ಕಾಗಿ ಆಗ್ರಹಿಸಿ 4-5 ದಿನಗಳ ಹಿಂದೆ ಲಡಾಖ್ನಲ್ಲಿ ನಡೆದಂತ ಒಂದು ದಂಗೆಯು ಕೂಡ ಅದೇ ಸ್ವರೂಪದ್ದು. ಆತ್ಮೀಯರೇ, ಇಂದು ನಾನಿಲ್ಲಿ ಮಾತಾಡೋದಕ್ಕೆ ಹೊರಟಿರೋ ವಿಷಯವೂ ಕೂಡ ಅದೇ ರೀತಿಯಾದದ್ದೇ. ಆದ್ರೆ ತಕ್ಕ ಮಟ್ಟಿಗೆ ಆ ಹೋರಾಟಗಳಿಗೆ ಕಂಪೇರ್ ಮಾಡಿದ್ರೆ ತಕ್ಕ ಮಟ್ಟಿಗೆ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ನಡೆದಿರತಕ್ಕಂಥ ಒಂದು ಹೋರಾಟದ ಬಗ್ಗೆ. ಈ ಹೋರಾಟ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತ ಸುದ್ದಿ ಆಗ್ತಾ ಇದೆ. ಎಸ್, ಧಾರವಾಡ ನಗರದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕಿನಂದು ಸರ್ಕಾರಿ ನೌಕರಿ ಆಕಾಂಕ್ಷಿಗಳು ನಡೆಸಿದಂತ ಒಂದು ಹೋರಾಟ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಿದೆ. ಆದರೆ ಇಲ್ಲಿ ಯುವಕರು ಶಾಂತಿಯುತ ಮಾರ್ಗದಲ್ಲಿಯೇ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ನಮ್ಮ ಬೇಡಿಕೆಯನ್ನ ಈಡೇರಿಸದಿದ್ರೆ ಮುಂದೆ ನಾವು ಕೂಡ ಉಗ್ರ ಹೋರಾಟಕ್ಕೆ ರೆಡಿ ಅಂತ ಸಂದೇಶವನ್ನ ಕರ್ನಾಟಕ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ಆದರೆ ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಇಂತಹ ಇನ್ನೊಂದು ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಬಾರದು ಅಂತಂದ್ರೆ ಹೋರಾಟವನ್ನು ಹತ್ತಿಕ್ಕಬೇಕು ಅಂತಲ್ಲ, ಯುವ ಸಮುದಾಯದ ಬೇಡಿಕೆಯನ್ನ ಈಡೇರಿಸಬೇಕು. ಆತ್ಮೀಯರೇ, ಇದೇ ಸೆಪ್ಟೆಂಬರ್ 25ರಂದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ, ಧಾರವಾಡದ ಕೋಚಿಂಗ್ ಸೆಂಟರ್ಗಳು, ಇಲ್ಲಿನ ಉಪನ್ಯಾಸಕರು ಮತ್ತು ಲೈಬ್ರರಿಗಳ ಬೆಂಬಲದೊಂದಿಗೆ ನಡೆದಂತಹ ದೊಡ್ಡ ಹೋರಾಟ ಇಡೀ ದೇಶದ ಗಮನವನ್ನ ತನ್ನ ಕಡೆಗೆ ಸೆಳೆದಿದೆ. ಕನ್ನಡ ನ್ಯೂಸ್ ಚಾನೆಲ್ಗಳು ಅಷ್ಟೇನು ಸುದ್ದಿ ಮಾಡದೇ ಇದ್ರು ಸಹಿತ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು, ಸಾಮಾಜಿಕ ಕಳಕಳಿ ಇರುವಂತ ಯೂಟ್ಯೂಬರ್ಗಳು ಈ ಹೋರಾಟದ ಬಗ್ಗೆ ಸರ್ಕಾರದ ಕಣ್ಣು ತೆರೆಸುವಂತ ಕೆಲಸವನ್ನ ಮಾಡಿದ್ದಾರೆ. 25ನೇ ತಾರೀಕು ಮುಂಜಾನೆ 8 ಗಂಟೆಯಿಂದನೇ ಧಾರವಾಡದ ಶ್ರೀನಗರದಿಂದ ಸಪ್ತಾಪುರದವರೆಗೆ ಎಲ್ಲಾ ರಸ್ತೆಗಳು ಯುವಕರಿಂದ ತುಂಬಿ ಹೋಗಿದ್ವು. ಸ್ಪರ್ಧಾರ್ಥಿಗಳು ತಮ್ಮ PG, ಲೈಬ್ರರಿ ಮತ್ತು ತರಗತಿಗಳನ್ನು ಬಿಟ್ಟು ಬೀದಿಗಿಳಿತಾರೆ. ಕೋಚಿಂಗ್ ಸೆಂಟರ್ಗಳು ಕೂಡ ಯಾವುದೇ ತರಗತಿಗಳು ನಡೆಸಲಿಲ್ಲ. ಮುಂಜಾನೆ 9 ಗಂಟೆಗೆ ಶ್ರೀನಗರದಿಂದ ಪ್ರಾರಂಭವಾದ ವಿದ್ಯಾರ್ಥಿಗಳ ಪ್ರತಿಭಟನೆ ಜಯನಗರ, ಸಪ್ತಾಪುರ, KCD ಸರ್ಕಲ್ ಮೂಲಕ ಹಾಯ್ದು ಜುಬ್ಲಿ ಸರ್ಕಲ್ ತಲುಪುವ ಹೊತ್ತಿಗೆ ವಿದ್ಯಾರ್ಥಿಗಳ ಸಂಖ್ಯೆ 50,000ಕ್ಕೆ ತಲುಪಿತ್ತು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸೇರಿದ್ದ ಈ ಯುವಕರ ಮಾತುಗಳಲ್ಲಿ ಮತ್ತು ಅವರ ನಡವಳಿಕೆಗಳಲ್ಲಿ ಸರ್ಕಾರ ವಿರುದ್ಧದ ಆಕ್ರೋಶವಿತ್ತು. ತಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇತ್ತು. ತಾವು ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ ನೋವಿತ್ತು. ಹಲವಾರು ದಿನಗಳಿಂದ ಸಹಿಸಿಕೊಂಡು ಬಂದಿದ್ದ ಅಸಹನೀಯ ಕಟ್ಟೆ ಒಡೆದಿತ್ತು. ಕನಸುಗಳ ಲಗೇಜ್ ಹೊತ್ತುಕೊಂಡು ಧಾರವಾಡ, ವಿಜಯಪುರಕ್ಕೆ ಬಂದು ತರಬೇತಿಯನ್ನು ಪಡೆದು ಹಗಲು ರಾತ್ರಿ ಓದಿ ಇಂದು ನಾಳೆ ಅಂತ ಕಾಯ್ದು ರೋಸಿ ಹೋಗಿದ್ದರ ಛಾಯೆ ಪ್ರತಿಭಟನೆಯ ರೂಪವನ್ನು ಪಡೆದು. ಇದೆಲ್ಲದಕ್ಕೂ ಕಾರಣ ಖಾಲಿ ಹುದ್ದೆಗಳ ಭರ್ತಿ ಮಾಡುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದ ಸರ್ಕಾರದ ನಡವಳಿಕೆ ಮತ್ತು ಸುಮಾರು 3 ಲಕ್ಷ ಹುದ್ದೆಗಳ ಖಾಲಿ ಇದ್ರೂ ಸಹಿತ ನೇಮಕಾತಿ ಮಾಡದಿರುವುದು. ಅಷ್ಟೇ ಅಲ್ಲದೆ ಸರ್ಕಾರದ ಪ್ರತಿನಿಧಿಗಳಿಂದ ಆಗಾಗ ಉದುರುತ್ತಿದ್ದ ಅತಿ ಶೀಘ್ರದಲ್ಲಿ ನೇಮಕಾತಿ ಅಂತ ನುಡಿಮುತ್ತು ಯುವಕರನ್ನ ಕೆರಳಿಸಿಬಿಟ್ಟಿತ್ತು. ಯುವಕರು ಕೇಳಿದ್ದು ನೇರವಾಗಿ ನೌಕರಿ ಕೊಡಿ ಅಂತಲ್ಲ, ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡಿ ಅಂತ. ಕರ್ನಾಟಕ ಸರ್ಕಾರದಲ್ಲಿ 20ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ 3 ಲಕ್ಷದಷ್ಟು ಹುದ್ದೆಗಳು ಖಾಲಿ ಇವೆ. 3 ಲಕ್ಷದಷ್ಟು ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ 70,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಇಷ್ಟು ಹುದ್ದೆಗಳನ್ನ ಖಾಲಿ ಇಟ್ಟುಕೊಂಡು ಶಿಕ್ಷಣ ಕ್ಷೇತ್ರ ಇನ್ನೆಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಇದೆ? 4 ವರ್ಷಗಳಿಂದ PSI ಮತ್ತು PC ನೇಮಕಾತಿಯಾಗಿಲ್ಲ. FDA ಮತ್ತು SD ಹುದ್ದೆಗಳ ನೇಮಕಾತಿಯಾಗಿ 7 ವರ್ಷ ಕಳೆದು ಹೋಗಿದೆ. ಇನ್ನು ನೇಮಕಾತಿ ಆಯೋಗ ಮತ್ತು ಪ್ರಾಧಿಕಾರ ನಡೆಸಿದಂತ ಎಷ್ಟೋ ಪರೀಕ್ಷೆಗಳಲ್ಲಿ 16 ಲೋಪದೋಷಗಳು ಕಂಡು ಬಂದಿವೆ. ಹಲವು ಬಾರಿ ಮರು ಪರೀಕ್ಷೆ ನಡೆಸಿದ್ರು ಕೂಡ ಅದೇ ರಾಗ, ಅದೇ ಹಾಡು. ಹಲವು ಪರೀಕ್ಷೆ ಮುಗಿದು 4-5 ವರ್ಷ ಕಳೆದರೂ ಕೂಡ ಇನ್ನೂ ಫಲಿತಾಂಶ ಪ್ರಕಟಣೆಯಾಗಿಲ್ಲ. 4-5 ವರ್ಷ ಕಳೆದು ಹೋಗಿದೆ. ಹಲವು ನೇಮಕಾತಿಗಳಲ್ಲಿ ಅಕ್ರಮಗಳು ಕೂಡ ನಡೆದಿವೆ. ಒಂದೇ ನೇಮಕಾತಿಗೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ 16 ಮೊಕದ್ದಮೆಗಳು ದಾಖಲಾಗಿದ್ದ ನಾವಿಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ. ಸಾಲು ಹಗರಣ KPTCL ಪರೀಕ್ಷಾ ಅಕ್ರಮ, PDO ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ PSI ಎಕ್ಸಾಮ್ ಗೋಲ್ಮಾಲ್ ಎಲ್ಲ ನಡೀತು. ಟೀಚರ್ ನೇಮಕಾತಿಯ ಅಕ್ರಮ ಆಯಿತು. ಈಗ KPTCL ಪರೀಕ್ಷೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆ. ಈ ಕರ್ಮಕಾಂಡಗಳನ್ನ ಇನ್ನು ಎಷ್ಟಂತ ಹೇಳಬೇಕು, ಇನ್ನು ಎಷ್ಟಂತ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು? ಇದೆಲ್ಲ ಕಾರಣಗಳಿಗಾಗಿ ರೋಷಿ ಹೋಗಿದ್ದ ಯುವ ಸಮುದಾಯ DC ಕಚೇರಿಗೆ ಹೋಗೋದಕ್ಕೆ ಕೂಡ ಸ್ವತಃ ಒಪ್ಪಲಿಲ್ಲ. ಧಾರವಾಡ ನಗರದ ಕೇಂದ್ರದಲ್ಲಿರುವಂತ ಜುಬ್ಲಿ ಸರ್ಕಲ್ ನಲ್ಲಿ ರಸ್ತೆಯನ್ನು ತಡೆದು ಆ ಸರ್ಕಲ್ ನಲ್ಲಿ ಧರಣಿ ಕುತ್ಕೊಂಡ್ಬಿಡ್ತಾರೆ. ಯಾರು ಹೇಳಿದ್ರು ಕೇಳಲಿಲ್ಲ. ಕಮಿಷನರ್ ಸರ್ ಹೇಳಿದ್ರೆ ಕೇಳಲಿಲ್ಲ, DC ಮೇಡಮ್ ಅವ್ರು ಹೇಳಿದ್ರೆ ಕೇಳಲಿಲ್ಲ. ಧಾರವಾಡದ ಮಾನ್ಯ ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭು ಮೇಡಮ್ ಅವರು ಮತ್ತು ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಯುತ ಶಶಿಕುಮಾರ್ ಸರ್ ಅವರು ವಿದ್ಯಾರ್ಥಿಗಳು ಇರುವ ಸ್ಥಳಕ್ಕೆ ಬಂದು ಅವರ ಮನವಿಯನ್ನು ಸ್ವೀಕರಿಸ್ತಾರೆ.
ಅವರ ಮನವಿಯನ್ನು ಸ್ವೀಕರಿಸಿ ವಿದ್ಯಾರ್ಥಿಗಳನ್ನು ಸಮಾಧಾನ ಪಡಿಸುವಂತ ನಿಮ್ಮ ಬೇಡಿಕೆಯನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಅಲ್ಲಿನ ಯುವಕರಿಗೆ ಭರವಸೆಯನ್ನ ಕೊಡ್ತಾರೆ. ಇಲ್ಲಿವರೆಗೆ ಶಾಂತಿಯುತವಾಗಿ ಶಾಂತಿಯುತವಾಗಿದ್ದಂತ ವಿದ್ಯಾರ್ಥಿ ಸಮುದಾಯ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶಗೊಳ್ಳಲು ಕಾರಣ ಏನು ಅಂತ ನೋಡಿದ್ರೆ, ಕಾರಣಗಳ ಪಟ್ಟಿ ಒಂದು ದಿನದಲ್ಲಿ ಹೇಳಿ ಮುಗಿಸುವಂತದ್ದಲ್ಲ. ಅದರಲ್ಲಿ ಹಲವು ಬೇಡಿಕೆಗಳನ್ನ ನೋಡೋದಾದ್ರೆ, ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಅತಿ ಮುಖ್ಯವಾದ ಬೇಡಿಕೆ ಇದು. ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಬೇಕು. PC, PSI ಸೇರಿದಂತೆ ಎಲ್ಲಾ ಹುದ್ದೆಗಳ ವಯೋಮಿತಿಯನ್ನು ಹೆಚ್ಚಿಸಬೇಕು. ಕಾರಣ 4-5 ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಿಲ್ಲ. UPSC ಮಾದರಿಯಲ್ಲಿ ಪ್ರತಿ ವರ್ಷ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಆ ಕ್ಯಾಲೆಂಡರ್ ಪ್ರಕಾರ ನೇಮಕಾತಿಯನ್ನು ನಡೆಸಬೇಕು. ಪ್ರಶ್ನೆ ಪತ್ರಿಕೆಯ ಲೋಪದೋಷಗಳನ್ನು ಸರಿಪಡಿಸಬೇಕು. ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಕನ್ನಡದಲ್ಲಿ ಸಿದ್ಧಪಡಿಸಿ ನಂತರ ಅದನ್ನು ಇಂಗ್ಲಿಷ್ಗೆ ಭಾಷಾಂತರಿಸಬೇಕು. ನೇಮಕಾತಿಗಳು ಪಾರದರ್ಶಕವಾಗಿರಬೇಕು. ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿ 5-6 ತಿಂಗಳು ಅಥವಾ 1 ವರ್ಷದ ಅವಧಿಯಲ್ಲಿ ಪೂರ್ಣಗೊಂಡು ಆರ್ಡರ್ ಕಾಪಿಯನ್ನು ಕೊಡಬೇಕು. ಇನ್ನು ಇಂತಹ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಯುವ ಸಮುದಾಯ ಅಕ್ಷರಶಃ ರೊಚ್ಚಿಗೆದ್ದು ಬಿಟ್ಟಿತ್ತು ಧಾರವಾಡದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕಿನಂದು. ಇಲ್ಲಿ ವಿದ್ಯಾರ್ಥಿಗಳು ಕೇಳೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಈ ಎಲ್ಲ ಬೇಡಿಕೆಗಳಿಗೆ ನನ್ನ ವೈಯಕ್ತಿಕ ಬೆಂಬಲವೂ ಕೂಡ ಇದೆ. ದೌರ್ಭಾಗ್ಯದ ಸಂಗತಿ ಏನಂದ್ರೆ, ಆಡಳಿತ ಮತ್ತು ವಿರೋಧ ಪಕ್ಷದಲ್ಲಿರುವ ಯಾರಿಗೂ ಕೂಡ ಈ ಮೇಲೆ ಹೇಳಿದ್ದು ಯಾವುದೇ ಪ್ರಮುಖ ವಿಷಯಗಳೇ ಅಲ್ಲ. ಇಲ್ಲಿವರೆಗೆ ಅದರ ಬಗ್ಗೆ ಒಂದೇ ಒಂದು ಮಾತು ಕೂಡ ಮಾತಾಡಿರಲಿಲ್ಲ. ಧಾರವಾಡದಲ್ಲಿ ಹೋರಾಟ ಕೇಳಿದಿರುವಂತ ಎಲ್ಲ ಯುವಕರು ಪದವೀಧರರೇ. ಆದರೆ ಕರ್ನಾಟಕದಲ್ಲಿ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ಯಾವ ಒಬ್ಬ MLCಯೂ ಕೂಡ ಪದವೀಧರರ ಪರವಾಗಿ ಒಂದೇ ಒಂದು ಪ್ರಶ್ನೆಯನ್ನ ವಿಧಾನ ಪರಿಷತ್ನಲ್ಲಿ ಕೇಳಿದ್ದನ್ನು ನಾನು ಇಲ್ಲಿವರೆಗೆ ನೋಡೇ ಇಲ್ಲ. ಅವರು ಅದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತ ಸಂದರ್ಭವೇ ಸೃಷ್ಟಿ ಆಗ್ತಾ ಇರಲ್ಲ ಅಂತೇಳಿ ನಾನು ಅಂದ್ಕೊಳ್ತೀನಿ. ಇಲ್ಲಿ ವಿದ್ಯಾರ್ಥಿಗಳಿಗೊಂದು ಮಾತನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ನೇಮಕಾತಿ ಆಗುತ್ತಿಲ್ಲ ಅಂತ ಯಾರು ಕೂಡ ಕುಗ್ಗಿ ಆತ್ಮಹತ್ಯೆಯ ದಾರಿ ಹಿಡಿಯುವುದು ಬೇಡ. DVG ಅವರೊಂದ್ ಕಡೆ ಹೇಳ್ತಾರೆ, ಬದುಕು ಮರುಭೂಮಿ ಆಯಿತೆ ಪೂರ, ಚಿಂತೆ ಬೇಡ, ಅಲ್ಲಿಯೇ ಬೆಳೆಯುವುದು ಸಿಹಿಯಾದ ಖರ್ಜೂರ ಅಂತ. ಆದ್ದರಿಂದ ಯಾರು ಕೂಡ ಧೃತಿಗೆಡಬೇಡಿ. ಜೀವನದಲ್ಲಿ ಕತ್ತಲೆ ಮತ್ತು ಬೆಳಕು ಎರಡೂ ಇರುತ್ತದೆ. ಎಲ್ಲರೂ ಕೂಡಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ದೊಡ್ಡ ಸಂದೇಶವನ್ನ ಕೊಟ್ಟದ್ದಾಗಿದೆ. ಸರ್ಕಾರ ಇದರ ಬಗ್ಗೆ ನಿಜವಾಗಿಯೂ ಗಮನಿಸಲೇಬೇಕು. ಸರ್ಕಾರ ಇದನ್ನ ಮೀರಿಯೂ ನಿರ್ಲಕ್ಷ್ಯ ಮಾಡಿದರೆ ಮುಂದೆ ದೊಡ್ಡ ಚಳವಳಿಗಳು ಕೂಡ ನಡೆಯಬಹುದು. ಆದ್ದರಿಂದ ಸ್ಪರ್ಧಾ ಆಕಾಂಕ್ಷಿಗಳ ಭಾವನೆಯನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಎಷ್ಟು ಸಾಧ್ಯವೋ ಅಷ್ಟು ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು. ಯಾವ ಪಕ್ಷ ಆದ್ರೆ ಏನು, ಯಾವ ಸರ್ಕಾರ ಆದ್ರೆ ಏನು, ಅವುಗಳು ಜನರ ಪರವಾಗಿಯೇ ಕೆಲಸ ಮಾಡಬೇಕು. ಅದಲ್ಲದೆ ಧಾರವಾಡದಲ್ಲಿ ನಡೆದಂತ ಪ್ರತಿಭಟನೆ ಇಡೀ ದೇಶಾದ್ಯಂತ ಸುದ್ದಿ ಮಾಡಿದೆ. ಆದರೆ ಇಂಥ ಒಂದು ಪ್ರತಿಭಟನೆ ರಾಜಕೀಯ ಲಾಭಕ್ಕಾಗಿ ಬಳಕೆ ಆಗಬಾರದು ಎನ್ನುವುದೇ ನನ್ನ ಒಂದು ಕಳಕಳೆ. ಯಾವುದೇ ಒಂದು ಚಳವಳಿಯ ಸಂದರ್ಭದಲ್ಲಿ ರಾಜಕೀಯ ಮತ್ತು ವೈಯಕ್ತಿಕ ಹಿತಾಸಕ್ತಿ ಪ್ರವೇಶ ಮಾಡಿದ್ರೆ ಆ ಚಳವಳಿಗಳು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಆ ಕಾರಣಕ್ಕಾಗಿ ಈ ಹೋರಾಟ ಪಕ್ಷಾತೀತವಾಗಿ ಉಳಿದು ಸರ್ಕಾರವನ್ನ ಕಿವಿ ಹಿಂಡುವ ಕೆಲಸವನ್ನ ಮಾಡಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಒಂದು ರಾಜ್ಯದಲ್ಲಿ ಕಳ್ಳತನ ಅಥವಾ ದಂಗೆ ಆದ್ರೆ ಅದನ್ನ ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಆದ್ರೆ ಅದು ತುತ್ತು ಅನ್ನಕ್ಕಾಗಿ ಆಗಿದ್ರೆ ಆ ರಾಜ್ಯವನ್ನ ಆಳುವವನಿಗೆ ಶಿಕ್ಷೆ ಆಗಬೇಕು. ಇದು ಅಕ್ಷರಶಃ ಸತ್ಯವಾದಂತ ಮಾತು. ಯಾಕೆ ಈ ಮಾತನ್ನು ನೆನಪಿಸಿಕೊಂಡೆ ಅಂತಂದ್ರೆ, ಸರ್ಕಾರ ಮಾಡಿದ ತಪ್ಪಿಗೆ ಯುವ ಸಮುದಾಯ ತನಗೆ ತಾನು ಶಿಕ್ಷೆ ಕೊಟ್ಟುಕೊಳ್ಳೋದು ಸಮಂಜಸ ಅಲ್ಲ. ತನಗೆ ತಾನು ಶಿಕ್ಷೆ ಕೊಟ್ಟುಕೊಳ್ಳೋದು ಸಮಂಜಸವಾದದ್ದು ಅಲ್ವೇ ಅಲ್ಲ. ಒಂದು ಸರ್ಕಾರಿ ನೌಕರಿ ಒಂದು ಕುಟುಂಬದ 3 ತಲೆಮಾರುಗಳ ಅಭಿವೃದ್ಧಿಗೆ ಕಾರಣ ಆಗ್ತದೆ ಅಂತ ನನ್ನ ಅನಿಸಿಕೆ. ಇದು ಸತ್ಯವೂ ಕೂಡ ಹೌದು. ಅಷ್ಟೇ ಅಲ್ಲದೆ ಇಲಾಖೆಗಳಲ್ಲಿ ಸಿಬ್ಬಂದಿಗಳೇ ಇಲ್ಲದೆ ಯಾವ ಸರ್ಕಾರ ತಾನೇ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಇದೆಲ್ಲವನ್ನ ಅರಿತುಕೊಂಡು ಸರ್ಕಾರ ಹುದ್ದೆಗಳ ಭರ್ತಿ ಮಾಡಬೇಕು. ಅದರಂತೆ ಎಲ್ರಿಗೂ ನೌಕರಿ ಸಿಗಲ್ಲ. ಆ ಕಾರಣಕ್ಕಾಗಿ ಸರ್ಕಾರಗಳು ಖಾಸಗಿ ಕ್ಷೇತ್ರದಲ್ಲಿಯೂ ಕೂಡ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು. ಇಂದು ಯುವ ಸಮುದಾಯ ಸ್ವಂತ ಉದ್ಯಮಗಳನ್ನ ಆರಂಭಿಸಲು ಸಾಧ್ಯವಾಗುವಂತೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ಇಲ್ಲೊಂದು ಅದ್ಭುತವಾದ ಮಾತು ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಕೌಶಲ್ಯ ಇದ್ದವನಿಗೆ ನಿರುದ್ಯೋಗವಿಲ್ಲ. ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕಂತ ಸರ್ಕಾರವನ್ನ ಆಗ್ರಹಿಸ್ತೀನಿ. ಹಿಂದಿನ ಸರ್ಕಾರದಲ್ಲಿಯೂ ಕೂಡ ಯಾವುದೇ ಹೇಳಿಕೊಳ್ಳುವಂತ ನೇಮಕಾತಿ ನಡೆಯಲಿಲ್ಲ. ಇನ್ನು ಉದ್ಯೋಗದ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2.5 ವರ್ಷ ಕಳೆದರೂ ಕೂಡ ಇಂದಿಗೂ ನೇಮಕಾತಿ ಬಗ್ಗೆ ಯಾವುದೇ ಮಾತಾಡ್ತಿಲ್ಲ. ಮುಖ್ಯಮಂತ್ರಿಗಳೇ, ಸಚಿವರೇ, ವಿರೋಧ ಪಕ್ಷದ ನಾಯಕರೇ ಮತ್ತು ಶಾಸಕರೇ, ಕರ್ನಾಟಕ ಇನ್ನೊಂದು ನೇಪಾಳವಾಗುವುದು ಬೇಡ ಅಂತ ನನ್ನ ಅನಿಸಿಕೆ.
ನಿಮ್ಮೆಲ್ಲರಲ್ಲಿ ನನ್ನ ಕೋರಿಕೆ, ದಯವಿಟ್ಟು ವಿದ್ಯಾರ್ಥಿಗಳ ಬೆಂಬಲಕ್ಕೆ ನೀವೆಲ್ಲ ನಿಲ್ಲಬೇಕು ಅಂತೇಳಿ ಮತ್ತೊಮ್ಮೆ ಕೈ ಮುಗಿದು ನಿಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈ ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಇದನ್ನ ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡೋದರ ಮೂಲಕ ಅದು ಹೋಗಿ ರೀಚ್ ಆಗಲಿ. ಕೆಲವು ಜನ ಆದರೂ ಸೋಷಿಯಲ್ ಮೀಡಿಯಾ ವಿಡಿಯೋಗಳು ನೋಡ್ತಿರ್ತಾರೆ, ಅವ್ರಿಗೆ ಹೋಗಿದ್ದು ರೀಚ್ ಆಗಲಿ. ರೀಚ್ ಆದ್ರೆ ಅವರು ಕೂಡ ಇನ್ನು ಇದರ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಲಿ ಅಂತ ನಿಮ್ಮೆಲ್ಲರೂ ವಿನಂತಿಸಿಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.